ವೈಭವ್ ಸೂರ್ಯವಂಶಿ ಆರಂಭಿಕ ಜೀವನ ಹಿನ್ನೆಲೆ ಮತ್ತು ಕ್ರಿಕೆಟ್ ಪಯಣ. 1. ಆರಂಭಿಕ ಜೀವನ ಮತ್ತು ಕುಟುಂಬ ಹಿನ್ನೆಲೆ. ಜನನ 27 ಮಾರ್ಚ್ 2011 ತಾಜ್ಪುರ ಗ್ರಾಮ, ಸಮಸ್ತಿಪುರ ಜಿಲ್ಲೆ, ಬಿಹಾರ. ಕುಟುಂಬ: ತಂದೆ ಸಂಜೀವ್ ಸೂರ್ಯವಂಶಿ, ರೈತ, ಕ್ರಿಕೆಟ್ ಪ್ರೇಮಿ. ತಾಯಿ ಆರತಿ. ಕಿರಿಯ ಸಹೋದರನು ಕ್ರಿಕೆಟ್ ಅಭ್ಯಾಸ ಮಾಡುತ್ತಿದ್ದಾನೆ. ಕ್ರಿಕೆಟ್ ಆರಂಭ 4ನೇ ವಯಸ್ಸಿನಲ್ಲೇ ಬ್ಯಾಟ್ ಹಿಡಿದ. ತಂದೆ ಮನೆಯ ಹಿತ್ತಲಿನಲ್ಲೇ ಅಭ್ಯಾಸಕ್ಕೆ ಪಿಚ್ ಮಾಡಿಕೊಟ್ಟರು. ಕುಟುಂಬದ ತ್ಯಾಗ: ಮಗನ ಕ್ರಿಕೆಟ್ ಕನಸಿಗಾಗಿ ತಂದೆ ತಮ್ಮ ಕೃಷಿ ಭೂಮಿಯನ್ನೇ ಮಾರಿದರು. ಅವನು ಈಗ ನನ್ನ ಮಗ ಮಾತ್ರ ಅಲ್ಲ, ಇಡೀ ಬಿಹಾರದ ಮಗ ಎಂದಿದ್ದರು. ಬೆಟ್ 1784. 2. ತರಬೇತಿ ಮತ್ತು ಬಾಲ್ಯದ ಶ್ರಮ. 8ನೇ ವಯಸ್ಸು, ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಗೆ ಸೇರ್ಪಡೆ. ಪಟ್ನಾ ಪ್ರಯಾಣ: ಕೋಚ್ ಮನೀಶ್ ಓಪಾ ಅವರ ಜೆನ್ ಎಕ್ಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿಗಾಗಿ ತಂದೆಯೊಂದಿಗೆ ಪ್ರತಿ ಪರ್ಯಾಯ ದಿನ 100 ಕಿಮಿ ಪ್ರಯಾಣ. ಅಭ್ಯಾಸದ ಶಿಸ್ತು: 10ನೇ ವಯಸ್ಸಿನಿಂದ ದಿನಕ್ಕೆ 8 ಗಂಟೆ 100 ಓವರ್ 600 ಎಸೆತ ಎದುರಿಸುತ್ತಿದ್ದ. ಥ್ರೋಡೌನ್, ನೆಟ್ಸ್, ಪವರ್ ಹಿಟ್ಟಿಂಗ್ ಡ್ರಿಲ್ಗಳು. ಲಾಕ್ಡೌನ್ ಅಭ್ಯಾಸ: ಕೋವಿಡ್ ಸಮಯದಲ್ಲಿ ಮನೆಯ ಟೆರೇಸ್ನಲ್ಲಿ ನೆಟ್ ಕಟ್ಟಿ ಗಂಟೆಗಟ್ಟಲೆ ಅಭ್ಯಾಸ. 2012 ಬಿ1 ಎಬ 2486 4-9. 3. ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚು. 9ನೇ ವಯಸ್ಸು, ತಂದೆಯಿಂದ ಪ್ರಾಥಮಿಕ ಕೋಚಿಂಗ್. 12ನೇ ವಯಸ್ಸು, ವಿನೋ ಮಂಕಟ್ ಟ್ರೋಫಿಯಲ್ಲಿ ಬಿಹಾರ ಯು ವ್ಯವಕಲನ 19 × 5 ಪಂದ್ಯಗಳಲ್ಲಿ ಸುಮಾರು 400 ರನ್. ರಣಜಿ ಪದಾರ್ಪಣೆ: ಜನವರಿ 2024, 12 ವರ್ಷ 284 ದಿನ ವಯಸ್ಸಿನಲ್ಲಿ ಬಿಹಾರ ಪರ ಮುಂಬೈ ವಿರುದ್ಧ. ರಣಜಿ ಇತಿಹಾಸದ 2ನೇ ಅತಿ ಕಿರಿಯ ಆಟಗಾರ. ಪ್ರಥಮ ದರ್ಜೆ ಅಂಕಿ: 10 ಇನ್ನಿಂಗ್ಸ್ನಲ್ಲಿ 100 ರನ್, ಗರಿಷ್ಠ 41. 5018 C8. 4. ಭಾರತ ಯು ವ್ಯವಕಲನ 19 ಸಾಧನೆಗಳು. 2023 ಇಂಡಿಯಾ ಬಿಯು ವ್ಯವಕಲನ 19 ಪರ ಚತುಷ್ಕೋನ ಸರಣಿ, 6 ಇನ್ನಿಂಗ್ಸ್ನಲ್ಲಿ 177 ರನ್, 2 ಅರ್ಧಶತಕ. ಸೆಪ್ಟೆಂಬರ್ 2024 ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ಯು ವ್ಯವಕಲನ 19 ವಿರುದ್ಧ ಯೂತ್ ಟೆಸ್ಟ್ ಪದಾರ್ಪಣೆ. 58 ಎಸೆತದಲ್ಲಿ ಶತಕ. ಭಾರತೀಯ ಯು ವ್ಯವಕಲನ 19 ಆಟಗಾರನಿಂದ ಅತಿ ವೇಗದ ಶತಕ. 2024 ಎಸಿಸಿ ಯು ವ್ಯವಕಲನ 19 ಏಷ್ಯಾ ಕಪ್ ಯು ವಿರುದ್ಧ 46 ಎಸೆತದಲ್ಲಿ 76 ರನ್. ಶ್ರೀಲಂಕಾ ವಿರುದ್ಧ ಸೆಮಿಯಲ್ಲಿ 36 ಎಸೆತದಲ್ಲಿ 67 ರನ್. 2026 ಯು ವ್ಯವಕಲನ 19 ವಿಶ್ವಕಪ್ ಫೈನಲ್, ಇಂಗ್ಲೆಂಡ್ ವಿರುದ್ಧ 80 ಎಸೆತದಲ್ಲಿ 175 ರನ್, 15 ಬೌಂಡರಿ, 15 ಸಿಕ್ಸರ್. ದಾಖಲೆಯ ಇನ್ನಿಂಗ್ಸ್ 5149 ಬಿ1 ಎಬ. 5. ಐಪಾಲ್ ಇತಿಹಾಸ ಸೃಷ್ಟಿ. ಐಪಾಲ್ 2025 ಹರಾಜು: 13 ವರ್ಷ ವಯಸ್ಸಿನಲ್ಲಿ ಶಾರ್ಟ್ಲಿಸ್ಟ್ ಆದ ಅತಿ ಕಿರಿಯ ಆಟಗಾರ. ಬೆಲೆ: ಬೇಸ್ ಪ್ರೈಸ್ ₹30 ಲಕ್ಷ. ದೆಹಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಬಿಡ್ವಾರ್. ₹1.10 ಕೋಟಿಗೆ ಖರೀದಿಸಿತು. ಪದಾರ್ಪಣೆ: 14 ವರ್ಷ 23 ದಿನ ವಯಸ್ಸಿನಲ್ಲಿ ಐಪಾಲ್ ಇತಿಹಾಸದ ಅತಿ ಕಿರಿಯ ಆಟಗಾರ. ದಾಖಲೆಯ ಶತಕ: ಗುಜರಾತ್ ಟೈಟಾನ್ಸ್ ವಿರುದ್ಧ 35 ಎಸೆತದಲ್ಲಿ ಶತಕ. ಐಪಾಲ್ನಲ್ಲಿ 2ನೇ ಅತಿ ವೇಗ, ಭಾರತೀಯನಿಂದ ಅತಿ ವೇಗ. 2025 ಸೀಸನ್: 7 ಪಂದ್ಯ, 252 ರನ್, ಸ್ಟ್ರೈಕ್ ರೇಟ್ 206.56. 38 ಎಸೆತದಲ್ಲಿ 101 ರನ್, ಇನ್ನಿಂಗ್ಸ್ನಲ್ಲಿ 11 ಸಿಕ್ಸರ್. ಭಾರತೀಯನಿಂದ ಐಪಾಲ್ನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು 5-1-4-9-6-4-5-4-3-0. 6. ಆಟದ ಶೈಲಿ ಮತ್ತು ವಿಶೇಷತೆ. ಬ್ಯಾಟಿಂಗ್: ಎಡಗೈ ಆರಂಭಿಕ. ನಿರ್ಭೀತ ಆಟ, ಪವರ್ ಹಿಟ್ಟಿಂಗ್, ಮ್ಯಾಚ್ ಇಂಟೆನ್ಸಿಟಿಗೆ ತರಬೇತಿ. ಮಾದರಿ: ವೆಸ್ಟ್ ಇಂಡೀಸ್ ದಿಗ್ಗಜ ಬ್ರಿಯಾನ್ ಲಾರಾ ಅಭಿಮಾನಿ. ಕೋಚ್ ಮಾತು: ಅವನು ನಿರ್ಭೀತ. ನೆಟ್ಸ್ನಲ್ಲಿ ಕಲಿತದ್ದನ್ನು ಪಂದ್ಯದಲ್ಲಿ ಅದೇ ರೀತಿ ಆಡುತ್ತಾನೆ. ಕೋಚ್ ಮನೀಶ್ ಓಪಾ. 8-9 ಬಿ1 ಎಬ್ 7-08. 7. ವಿವಾದ ಮತ್ತು ಸ್ಪಷ್ಟನೆ. ವಯಸ್ಸಿನ ಬಗ್ಗೆ ವಿವಾದ ಎದ್ದಿತ್ತು. ಹಳೆಯ ವಿಡಿಯೋದಲ್ಲಿ 2023ರಲ್ಲಿ 14 ಆಗುತ್ತೇನೆ ಎಂದಿದ್ದ, ಆದರೆ ಅಧಿಕೃತ ದಾಖಲೆ ಪ್ರಕಾರ ಜನನ 27 ಮಾರ್ಚ್ 2011. ತಂದೆ: 8 ವರ್ಷ ವಯಸ್ಸಿನಲ್ಲೇ ಬ್ಯಾಕ್ಸೆಬೋನ್ ಟೆಸ್ಟ್ ಮಾಡಿಸಿದ್ದೇವೆ. ಮತ್ತೆ ಟೆಸ್ಟ್ಗೆ ಸಿದ್ಧ. 76 ಆಕ್ಟ್ 01. ಸಾರಾಂಶ: ಬಿಹಾರದ ಸಣ್ಣ ಹಳ್ಳಿಯಿಂದ ಟೆರೇಸ್ ಅಭ್ಯಾಸ, ತಂದೆಯ ಭೂಮಿ ಮಾರಾಟದ ತ್ಯಾಗ, ದಿನಕ್ಕೆ 600 ಎಸೆತಗಳ ಶ್ರಮ. ವೈಭವ್ ಸೂರ್ಯವಂಶಿ 15ನೇ ವಯಸ್ಸಿಗೆ ವಿಶ್ವ ಕ್ರಿಕೆಟ್ನ ಸಂಚಲನ. 2026ರಲ್ಲಿ ಭಾರತದ T20 ತಂಡಕ್ಕೂ ಆಯ್ಕೆ. 2486 ವೈಭವ್ ಸೂರ್ಯವಂಶಿ. ಐಪಾಲ್ 2026 ಪಯಣ ಮಾತ್ರ. 1. ತಂಡ ಮತ್ತು ಮೌಲ್ಯ. ತಂಡ: ರಾಜಸ್ಥಾನ್ ರಾಯಲ್ಸ್. ರಿಟೇಷನ್ ಮೊತ್ತ: 2025ರ ಸ್ಫೋಟಕ ಪ್ರದರ್ಶನದ ನಂತರ ₹4 ಕೋಟಿಗೆ ಉಳಿಸಿಕೊಂಡಿತು. 2. 2026 ಸೀಸನ್ ಪ್ರಮುಖ ಪಂದ್ಯ. ಎದುರಾಳಿ: ಗುಜರಾತ್ ಟೈಟಾನ್ಸ್, ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ. ಸ್ಕೋರ್: 20 ಓವರ್ನಲ್ಲಿ 214 ಡಿವಿಷನ್ 6. ಚೇಸ್: 18.4 ಓವರ್ನಲ್ಲಿ 219 ಡಿವಿಷನ್ 3, 7 ವಿಕೆಟ್ಗಳ ಗೆಲುವು. ವೈಭವ್ ಕೊಡುಗೆ: ವರ್ಣ ಟಾಪ್ ಆರ್ಡರ್ನಲ್ಲಿ ಪ್ರಮುಖ ರನ್. ತಂಡದ 219 ರನ್ ಚೇಸ್ನಲ್ಲಿ ದೊಡ್ಡ ಪಾತ್ರ. 3.
2026ರಲ್ಲಿ ಸಿಕ್ಕ ಗೌರವ. 1. ಭಾರತದ 20 ತಂಡಕ್ಕೆ ಆಯ್ಕೆ. ಏಪ್ರಿಲ್ 2026 ಸೀಸನ್ ನಡುವೆಯೇ ಸೀನಿಯರ್ ತಂಡಕ್ಕೆ ಕರೆ ಬಂತು. 2. ಸೋನಿ ಹೈಪ್ ಪೋಸ್ಟರ್. ಅಭಿಷೇಕ್ ಶರ್ಮಾ ಜೊತೆ ಭಾರತದ ಹೊಸ ಆರಂಭಿಕ ಜೋಡಿ ಎಂದು ಬಿಂಬಿತ. ಇಬ್ಬರೂ ಒಟ್ಟಿಗೆ ಆಡೋದು ಇದೇ ಮೊದಲು. 4. ವಯಸ್ಸು ಮತ್ತು ಸ್ಥಾನಮಾನ. ವಯಸ್ಸು 2026ರಲ್ಲಿ 15 ವರ್ಷ. ಜನನ 27 ಮಾರ್ಚ್ 2011. ಪಾತ್ರ ವರ್ಣ ಖಾಯಂ ಓಪನರ್. ಬಿಹಾರದ ಮಗಾಯೇನಿಂದ ಭಾರತದ ಭವಿಷ್ಯ ಎಂಬ ಟ್ಯಾಗ್. ಒಟ್ಟು 2026 ಪರಿಣಾಮ. 2025ರಲ್ಲಿ ದಾಖಲೆ ಬರೆದ ಹುಡುಗ. 2026ರಲ್ಲಿ ವರ್ಣ ಆಸ್ತಿಯಾಗಿ ಮತ್ತು ಭಾರತದ ಸೀನಿಯರ್ ತಂಡದ ಭರವಸೆಯಾಗಿ ಬೆಳೆದ. ಐಪಿಎಲ್ನ ಒಂದೇ ಸೀಸನ್ ಅವನ ವೃತ್ತಿ ಜೀವನದ ದಿಕ್ಕನ್ನೇ ಬದಲಾಯಿಸಿತು.